ಸನ್ಯಾಸಿ ದೇಶವನ್ನ ಆಳ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಎದುರಾಗಿದೆ. ಬ್ರಹ್ಮಾಂಡ ಗುರೂಜಿಯವರು ನುಡಿದಿರುವಂತಹ ಭವಿಷ್ಯ ಇದಾಗಿದೆ. ಈ ವರ್ಷದ ಹಾಸನಾಂಬೆ ದರ್ಶನವೇ ಕೊನೆ ಆಗುತ್ತೆ. ಘಟಪ್ರಭಾ, ಮಲಪ್ರಭಾ, ಗೋದಾವರಿ ನದಿಗಳು ದೇಶವನ್ನೇ 2 ಭಾಗ ಮಾಡುವಷ್ಟು ತುಂಬುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಬದುಕುವಂತಹ ಹೇಳಿಕೆಗಳು ಒಂದೂ ಇಲ್ಲ. ನಮಸ್ಕಾರ, ರೆಬಲ್ ಟಿವಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಸನ್ಯಾಸಿ ದೇಶವನ್ನ ಆಳ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಎದುರಾಗಿದೆ. ಇದು ನೀವು ಹೇಳ್ತಾ ಇರುವಂತಹ ಮಾತಲ್ವೇ ಅಲ್ಲ. ಆದರೆ ಬ್ರಹ್ಮಾಂಡ ಗುರೂಜಿಯವರು ನುಡಿದಿರುವಂತಹ ಭವಿಷ್ಯ ಇದಾಗಿದೆ. ಹೌದು, ಹಾಸನಾಂಬೆ ಎದುರೆ ಬ್ರಹ್ಮಾಂಡ ಗುರೂಜಿಯವರು ಈ ರೀತಿಯಾದಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಬ್ರಹ್ಮಾಂಡ ಗುರೂಜಿ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ನರೇಂದ್ರ ಶರ್ಮಾ ಗುರೂಜಿ ಈ ರೀತಿಯಾದಂತಹ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಬ್ರಹ್ಮಾಂಡ ಗುರೂಜಿಯವರು ಈ ವರ್ಷದ ಹಾಸನಾಂಬೆ ದರ್ಶನವೇ ಕೊನೆ ಆಗುತ್ತೆ, ಭವಿಷ್ಯದಲ್ಲಿ ದೇವಿಯ ದರ್ಶನ ಸಿಗೋದಿಲ್ಲ ಅಂತ ಭವಿಷ್ಯವನ್ನು ನುಡಿದ್ಬಿಟ್ಟಿದ್ದಾರೆ. ಇದರೊಂದಿಗೆ ಸಿಎಂ ಸಿದ್ದರಾಮಯ್ಯನವರ ಆರೋಗ್ಯ, ಮುಂದಿನ ಮುಖ್ಯಮಂತ್ರಿ ಹಾಗೆ ಕಾಂಗ್ರೆಸ್ ಸರ್ಕಾರದ ಭವಿಷ್ಯದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಹಾಸನ ಜಿಲ್ಲೆಯ ಪ್ರಸಿದ್ಧ ಹಾಸನಾಂಬೆ ದೇವಾಲಯದಲ್ಲಿ ಈ ವರ್ಷ ಲಕ್ಷಾಂತರ ಭಕ್ತರು ದರ್ಶನಕ್ಕಾಗಿ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲೇ ಬ್ರಹ್ಮಾಂಡ ಗುರೂಜಿಯವರು ಕೊಟ್ಟಿರುವಂತಹ ಭವಿಷ್ಯವಾಣಿ ರಾಜ್ಯದ ಧಾರ್ಮಿಕ ಮತ್ತು ರಾಜಕೀಯ ವಲಯಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಸನಾಂಬೆ ದೇವಾಲಯದ ಕುರಿತು ಹಾಗೆ ರಾಜ್ಯ ರಾಜಕೀಯದ ಭವಿಷ್ಯದ ಕುರಿತು ಅವರು ಕೊಟ್ಟಿರುವಂತಹ ಹೇಳಿಕೆ, ಅವರು ನುಡಿದಿರುವಂತಹ ಮಾತುಗಳು ಇದೀಗ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಾಸನಾಂಬೆ ದರ್ಶನ ಇದೇ ಕೊನೆಯ ವರ್ಷ ಅಂತ ಹೇಳಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಜಗನ್ಮಾತೆಯನ್ನ ನೋಡೋದಕ್ಕೆ ರಾಜ್ಯ, ರಾಷ್ಟ್ರ, ದೇಶ ವಿದೇಶಗಳಿಂದಲೂ ಕೂಡ ಆಗಮಿಸ್ತಾರೆ. ವರ್ಷಕ್ಕೊಮ್ಮೆ ತೆಗೆಯುವಂತಹ ಬಾಗಿಲು ಹಾಸನಾಂಬೆಯ ದೃಶ್ಯಗಳನ್ನ ನೋಡೋದಕ್ಕೆ ಎಲ್ಲೆಲ್ಲಿಂದಾನೂ ಆಗಮಿಸ್ತಾರೆ. ದೇವಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ಆದ್ರೆ ಬ್ರಹ್ಮಾಂಡ ಗುರೂಜಿಯವರು ಹಾಸನಾಂಬೆಯನ್ನ ಮುಂದಿನ ವರ್ಷದಿಂದ ನೋಡುವಂತಹ ಅವಕಾಶನೇ ಸಿಗೋದಿಲ್ಲ. ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ಕೂಡ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬ್ರಹ್ಮಾಂಡ ಗುರೂಜಿಯವರ ಮಾತಿನ ಮರ್ಮವೇನು? ಯಾಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಎಲ್ಲ ಬಿಟ್ಟು ಹಾಸನಾಂಬೆ ದರ್ಶನ ಇದೇ ಕೊನೆ ವರ್ಷ ಅಂತ ಹೇಳಿದ್ಯಾಕೆ? ನೋಡಿ, ವರ್ಷಕ್ಕೊಂದೇ ಸರಿ ಭಕ್ತರಿಗೆ ದರ್ಶನ ನೀಡುವಂತಹ ಹಾಸನಾಂಬೆ ದೇವಾಲಯ ಈ ಬಾರಿ ಅಕ್ಟೋಬರ್ 9ನೇ ತಾರೀಕಿಂದ ಬಾಗಿಲು ಓಪನ್ ಆಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆನೆ ಬರ್ತಾರೆ. ಬೆಳಗ್ಗೆ 4 ಗಂಟೆ 3 ಗಂಟೆಯಿಂದಾನೇ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ. ದೇವಿಯನ್ನ ಒಮ್ಮೆ ಕಣ್ತುಂಬಿಕೊಳ್ಳಬೇಕು ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಆಗಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಕೂಡ ಫಾಲೋ ಮಾಡಿದೆ. ಇಷ್ಟು ದಿನ VIP, VVIP ಟಿಕೆಟ್ಗಳನ್ನು ಕೂಡ ಇಟ್ಟಿದ್ರು. ಇನ್ನು ಮುಂದೆ ಆ ರೀತಿಯಾದಂಥ ಟಿಕೆಟ್ಗಳು ಇಲ್ಲ, ಓನ್ಲಿ ಗೋಲ್ಡನ್ ಕ್ಲಾಸ್ ಟಿಕೆಟ್ಸ್ಗಳನ್ನ ಮಾತ್ರ ಇಟ್ಟಿದ್ದಾರೆ. ಸೊ ಅದಕ್ಕೆ ಅದರದ್ದೇ ಆದಂಥ ಹಣವನ್ನ ಅಂದರೆ ಫಿಕ್ಸ್ ಮಾಡಿದ್ದಾರೆ. ಅದು ಕೂಡ ರಾಜಕಾರಣಿಗಳಿಗೆ ಅಥವಾ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟ ನಟಿಯರಿಗೆ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ, ಹೀಗೆ ಮೇಲಧಿಕಾರಿಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈಗ ರಾಜಕಾರಣಿಗಳಾಗಿರ್ಬೋದು, ನಟ ನಟಿಯರಾಗಿರ್ಬೋದು ಏಕ್ದಮ್ ಒಂದೇ ಸರಿ ಬಂದು ದರ್ಶನವನ್ನ ಪಡೆಯೋ ಹಾಗಿಲ್ಲ. ಅವರು ಬರಬೇಕಂದ್ರೂ ಕೂಡ ಒಂದು ಮೇಲ್ ಮುಖಾಂತರ ನಾವು ಬರ್ತಾ ಇದ್ದೀವಿ, ನಾವು ದೇವಿಯ ದರ್ಶನವನ್ನ ಪಡಿಬೇಕು ಅಂತ ಅನ್ಕೊಳ್ತಿದ್ದೀವಿ, ಸೊ ಈ ಟೈಮಿಂಗ್ಸ್ಗೆ ಬರ್ತೀವಿ ಅಥವಾ ಈ ದಿನಾಂಕಕ್ಕೆ ಬರ್ತೀವಿ ಅಂತ ಹೇಳಬೇಕು. ಅದು ಬಿಟ್ಟು ನೇರವಾಗಿ ಬರೋ ಹಾಗಿಲ್ಲ. ಸೊ ಇದು ರಾಜಕಾರಣಿಗಳು ಹಾಗೆ ನಟ ನಟಿಯರ ಕಥೆ. ಆದ್ರೆ ಇಲ್ಲಿ ಜನಸಾಮಾನ್ಯರ ಕಥೆ ಏನು? ಎಲ್ಲರೂ ಕೂಡ ದೇವಿಯನ್ನ ಒಂದೇ ಒಂದು ಸರಿ ಕಣ್ತುಂಬಿಕೊಳ್ಬೇಕು ಅಂತ ಆಸೆ ಇದ್ದೇ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ನೋಡಿದ್ರೆ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕಾಗಿ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲೇ ಬ್ರಹ್ಮಾಂಡ ಗುರೂಜಿಯವರು ಇದೇ ಹಾಸನಾಂಬೆ ದರ್ಶನದ ಕೊನೆಯ ವರ್ಷ ಅಂತ ಘೋಷಣೆ ಮಾಡಿರುವುದು ಬಹಳ ಅಂದ್ರೆ ಬಹಳ ನೋವನ್ನ ಉಂಟು ಮಾಡ್ತಾ ಇದೆ. ಜೊತೆಗೆ ಭಕ್ತರಿಗೆ ಬಹಳ ಆತಂಕವನ್ನ ಉಂಟು ಮಾಡ್ತಾ ಇದೆ. ಮುಂದೆ ನಮಗಷ್ಟೇ ಅಲ್ಲ, ಯಾವ ಜನ್ಮಕ್ಕೂ ಕೂಡ ಸಿಗೋದಿಲ್ವಂತೆ, ಅಷ್ಟು ಮಟ್ಟದ ಅಡಚಣೆ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಶತಸಿದ್ಧ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಮುಂದಿನ ವರ್ಷದಿಂದ ಹಾಸನಾಂಬೆ ದರ್ಶನ ಭಾಗ್ಯ ನಮ್ಗೆ ಸಿಗೋದಿಲ್ವಾ? ಮುಂದಿನ ವರ್ಷದಿಂದ ಅಮ್ಮನವರ ಸಾನ್ನಿಧ್ಯ ಇಲ್ವೇ ಇಲ್ವಾ? ಇದನ್ನ ಈ ಜನ್ಮದಲ್ಲೇ ಬರೆದಿಟ್ಕೊಂಡ್ಬಿಡಿ. ಆತ್ಮವಿಶ್ವಾಸವನ್ನ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಇದನ್ನ ನನ್ನ ಮೇಲೆ ನಂಬಿಕೆ ಇರುವಂತವ್ರು ನಂಬಿ, ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋರು ಬೇಡ. ಶತಸಿದ್ಧ ಮುಂದಿನ ವರ್ಷದಿಂದ ಅಮ್ಮನವರ ಸಾನ್ನಿಧ್ಯ ಇರೋದಿಲ್ಲ. ಇದನ್ನ ಜನ್ಮದಲ್ಲಿ ಬರೆದಿಟ್ಕೊಂಡ್ಬಿಡಿ, ಈ ಜನ್ಮದಲ್ಲೇ ಬರೆದಿಟ್ಕೊಂಡ್ಬಿಡಿ. ಆತ್ಮವಿಶ್ವಾಸ ನನಗಿದೆ. ಯಾಕಂದ್ರೆ ಹಾಸನಾಂಬೆ ಮತ್ತೆ
ತೆಗಿತಾರೋ ಇಲ್ವೋ ಗೊತ್ತಿಲ್ಲ, ತೆಗೆಯುವ ಅವಕಾಶಗಳು ಬರುತ್ತೋ ಇಲ್ವೋ ಅನ್ನೋಷ್ಟರಲ್ಲೇ ಸಿದ್ದೇಶ್ವರನ ಕೃಪಾಶ್ರೀವಾದ ಇದೆ. ಅಷ್ಟು ಬಿಟ್ರೆ ಇನ್ಯಾವುದೂ ಇಲ್ಲ. 2025ರಿಂದ 2032ರ ಅವಧಿಯಲ್ಲಿ ಹಾಸನ ಸಿದ್ದೇಶ್ವರ, ಜೈನ್ಕಲ್ಲು ಸಿದ್ದೇಶ್ವರ ಮತ್ತು ಇತರ ಪಂಗಡಗಳ ಶಿವಶಕ್ತಿಗಳು ಒಂದೇ ಕಡೆ ಸೇರುತ್ತೆ. ಇದರಿಂದ 7 ಜನ ಅಕ್ಕ ತಂಗಿಯರಿಂದ ಘಟಪ್ರಭಾ ನದಿ ತೀರದ ಪ್ರದೇಶಗಳಲ್ಲಿ ಭಾರಿ ಪರಿವರ್ತನೆಗಳು ಕೂಡ ಸಂಭವಿಸಬಹುದು ಅಂತ ಕೂಡ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಗುರೂಜಿಯ ಭವಿಷ್ಯ ಏನಾಗಾದ್ರೆ, ಇದೆಲ್ಲ ಒಂದು ಕಡೆ ಹಾಸನಾಂಬೆಯ ಬಗ್ಗೆ ಮಾತಾಡಿದ್ರು. ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಕೂಡ ಕಂಟಕ ಎದುರಾಗಿದೆಯಾ? ಹಾಗಾದ್ರೆ ಏನ್ ಹೇಳಿದ್ರು ನೋಡಿ. ಬ್ರಹ್ಮಾಂಡ ಗುರೂಜಿಯವರು ಯಾವಾಗ್ಲೂ ಕೂಡ ತಮ್ಮ ಹೇಳಿಕೆಗಳಿಂದ ಒಂದು ಕಡೆ ಖ್ಯಾತಿಯನ್ನ ಪಡ್ಕೊಂಡ್ರೆ ಮತ್ತೊಂದು ಕಡೆ ಚರ್ಚೆಗೆ ಗ್ರಾಸ ಆಗ್ತಾ ಇರ್ತಾರೆ. ಪರ ವಿರೋಧಗಳ ಚರ್ಚೆ ಕೂಡ ಕ್ರಿಯೇಟ್ ಮಾಡಿ ಬಹಳ ಒಂದು ಕಡೆ ಜನರಲ್ಲಿ ಗೊಂದಲವನ್ನ ಮೂಡಿಸುವಂತಹ ಕೆಲಸವನ್ನ ಬ್ರಹ್ಮಾಂಡ ಗುರೂಜಿಯವರು ಮಾಡ್ತಿರ್ತಾರೆ. ಈಗ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಹಾಗೆ ಆ ಸರ್ಕಾರದ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡಿದ್ದಾರೆ. ಏನಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತು ಅವರ ಆರೋಗ್ಯದಲ್ಲಿ ಕುಸಿತ ಉಂಟಾಗುತ್ತೆ, ಸಿದ್ದರಾಮಯ್ಯನವರ ಆರೋಗ್ಯ ಕುಸಿತ ಆಗುತ್ತೆ, ಏನಾಗುತ್ತೋ ಗೊತ್ತಿಲ್ಲ, ಅವರ ಆರೋಗ್ಯದಲ್ಲಿ ಮುಂದಿನ ದಿನದಲ್ಲಿ ಏರುಪೇರಾಗ್ತಾ ಇರುತ್ತೆ, ನೋಡ್ತಾ ಇರಿ. ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಇಬ್ಬರಿಗೆ ಅವಕಾಶ ಇದೆ, ಅದರಲ್ಲಿ ರಾಜಕೀಯವಾಗಿ ಭಾರಿ ಏರಿಳಿತಗಳು ನಡೆಯುವಂತಹ ಸಾಧ್ಯತೆ ಇದೆ ಅಂತ ಅವ್ರು ಮಾತಾಡಿದ್ದಾರೆ. ಇಬ್ರು ಅಂತಂದ್ರೆ ಯಾರ್ಯಾರು? ಒಂದು ನೋಡಿ, ಈಗಾಗಲೇ ಕಾದು ಕೂತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಮತ್ತೊಂದು ಕಡೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಬಾವುಟವನ್ನ ಹಾರಿಸೋದಕ್ಕೆ ಏನೋ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಸೆಟ್ಟೆದು ನಿಂತಿದ್ದಾರೆ. ಈ ಇಬ್ರು ಮಾತ್ರ ಮೇ ಬಿ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ಇಬ್ಬರಿಗೆ ಮಾತ್ರ ಅವಕಾಶ ಸಿಗಬಹುದು. ಬಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಹೆಸರನ್ನ. ಇವರು ಆಗಿರ್ಬೋದು ಅಥವಾ ಇವರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಆಗಿರ್ಬೋದು. ಅದರಲ್ಲಿ ರಾಜಕೀಯವಾಗಿ ಭಾರಿ ಏರಿಳಿತಗಳು ಕೂಡ ನಡೆಯುತ್ತೆ. ಮುಂದಿನ ಸಿಎಂ ಆಯ್ಕೆ ಈ ವರ್ಷದ ನವೆಂಬರ್ ಅಥವಾ ಸಂಕ್ರಾಂತಿ ಒಳಗೆ ಆಗದೇ ಇದ್ರೆ ಆ ಯೋಗ ಮತ್ತೆ ಬರೋದಕ್ಕೆ 10 ವರ್ಷ ಬೇಕಾಗುತ್ತೆ ಅಂತ ಸ್ಪಷ್ಟತೆಯನ್ನು ಕೊಟ್ಬಿಟ್ಟಿದ್ದಾರೆ. ನೋಡಿ, ಒಂದು ಕಡೆ ಏನಂತಂದ್ರೆ ಈಗಾಗಲೇ 2.5 ವರ್ಷ ಕಂಪ್ಲೀಟ್ ಆಯ್ತು. ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಹಿಂದೇಟನ್ನ ಹಾಕಿದ್ದೂ ಆಯ್ತು. ಪರಿಪೂರ್ಣ ಮುಖ್ಯಮಂತ್ರಿ ಅಂದ್ರೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ, ರಾಜ್ಯಕ್ಕೆ ನಾನೇ ಬಾಸ್ ಅಂತ ಹೇಳಿದ್ದಾಯ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ತಮ್ಮ ಆಸೆಯನ್ನ ಇಲ್ಲಿವರೆಗೂ ಕೂಡ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಅವರ ಪಟ್ಟಂತಹ ಶ್ರಮ ಅವರನ್ನ ಆ ಆಸೆಯಿಂದ ಹೊರಗೆ ತರ್ತಾ ಇಲ್ಲ ಅಷ್ಟೇ. ಸೊ ಹಾಗಾಗಿ ನಾನೇ ಮುಖ್ಯಮಂತ್ರಿ ಆಗಬೇಕು, 2.5 ವರ್ಷಗಳ ಕಾಲ ನನಗೂ ಕೂಡ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಅದ್ಯಾಕೋ ಹೈಕಮಾಂಡ್ನ ನಾಯಕರು ಮಾತ್ರ ಒಪ್ಕೊಳ್ತಾ ಇಲ್ಲ. ಇತ್ತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರ ಮನೆ ದೇವರು ಕೂಡ ಹೇಳ್ಬಿಟ್ಟಿದೆ, ಆದ್ರೆ ಈ ವರ್ಷನೇ ಮುಖ್ಯಮಂತ್ರಿ ಆಗ್ತೀರಾ, ಇಲ್ಲಾಂತಂದ್ರೆ ನಿಮಗೆ ಮುಂಬರುವಂತಹ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇಲ್ವೇ ಇಲ್ಲ. ಆಸೆ ಈಡೇರಿಸ್ಕೊಳ್ತೀರಾ, ಅದು ಈ ವರ್ಷನೇ, ಇದೇ ನವೆಂಬರ್ ಒಳಗಡೆ ಈಡೇರಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ, ನಿಮ್ಮ ಮುಖ್ಯಮಂತ್ರಿ ಕನಸನ್ನ ಬಿಟ್ಟು ಅಂತಾನು ಕೂಡ ಈಗಾಗಲೇ ಏನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮನೆ ದೇವರು ಕೂಡ ಹೇಳ್ಬಿಟ್ಟಿದೆ. ಸೊ ಹಾಗಾಗಿ ನೋಡಿ, ಆ ಯೋಗ ಮತ್ತೆ ಬರೋದಕ್ಕೆ 10 ವರ್ಷ ಬೇಕಾಗುತ್ತಂತೆ. ಬಂದ್ರೆ ನವೆಂಬರ್ ಅಥವಾ ಸಂಕ್ರಾಂತಿ ಒಳಗೆ ಬರುತ್ತೆ, ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆಯ ಸುಳಿವು ಕೂಡ ಸಿಗೋದಿಲ್ಲ, ಆ ಚೇಂಜಸ್ಸೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ಗೆ ಹಾಗಾದ್ರೆ ಶಾಕ್ ಕೊಟ್ಬಿಟ್ರ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ? ಯಾಕಂದ್ರೆ ಈ ಹಿಂದೆ ಬರೀ ಪ್ರವಾಹ, ಭೂಕಂಪದ ಬಗ್ಗೆ ಆತಂಕಕಾರಿ ಭವಿಷ್ಯವನ್ನ ಹೇಳ್ತಿದ್ದವರು ಈಗ ಸಡನ್ ಆಗಿ ಈ ರೀತಿಯಾದಂತಹ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಮುಂದೆ ಒಬ್ಬ ಸನ್ಯಾಸಿ ಒಬ್ಬ ದೇಶವನ್ನ ಆಳ್ತಾನೆ ಅಂದಿದ್ದಾರೆ. ಸನ್ಯಾಸಿ ಅಂದ್ರೆ ಯಾರು? ನಮ್ಮ ರಾಜ್ಯದಲ್ಲಿ ಸನ್ಯಾಸಿ ಯಾರಿದ್ದಾರೆ? ಸನ್ಯಾಸಿಗೆ ಪಟ್ಟ ಸಿಗುತ್ತೆ ಅಂತಂದ್ರೆ ಏನರ್ಥ? ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅಂದ್ಬಿಟ್ಟಿದ್ದಾರೆ. ಭೀಕರ ಪ್ರವಾಹ ಭೂಕಂಪನದ ಕುರಿತಂತೆ ಬ್ರಹ್ಮಾಂಡ ಗುರೂಜಿ ಸ್ಫೋಟಕ ಭವಿಷ್ಯವನ್ನ ನುಡಿದೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಪ್ರಳಯ ಆಗುತ್ತೆ, ಉತ್ತರ ಭಾರತ, ಉತ್ತರ ಕರ್ನಾಟಕಕ್ಕೆ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿದ್ದಾರೆ. ಜನರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ನೋಡಿ, ಯಾವ ರೋಗ ರುಜಿನಗಳು ಬರುತ್ತೋ ಗೊತ್ತಿಲ್ಲ. ಯಾಕಂತಂದ್ರೆ ಈ ಹಿಂದೆ ಕೊರೋನಾ ಅನ್ನುವಂಥ ಮಹಾಮಾರಿ ವಿಶ್ವವ್ಯಾಪಿ ಹರಡ್ಕೊಂಡು ಲಕ್ಷಾಂತರ ಜನರು ಮಣ್ಣು ಪಾಲಾದ್ರು. ಅಂತಹ ಒಂದು ರೋಗ ಅಪ್ಪಳಿಸಬಹುದು. ಸೊ ಹಾಗಾಗಿ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು. ದೇಶವನ್ನೇ 2 ಭಾಗ ಮಾಡುವಷ್ಟು ಪ್ರವಾಹ, ಜನರ ಮುಂದೆ ಜಲಗಂಡಾಂತರ ನೋಡಬೇಕಾಗುತ್ತೆ. ಏನು ಬ್ರಹ್ಮಾಂಡ ಗುರೂಜಿಯವರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ? ಬದುಕುವಂತಹ ಹೇಳಿಕೆಗಳು ಒಂದೂ ಇಲ್ಲ. ಜನರು ಪ್ರತಿನಿತ್ಯವೂ ಕೂಡ ಭಯಪಡಬೇಕಾದಂತಹ ಸ್ಫೋಟಕ ಭವಿಷ್ಯವನ್ನೇ ನುಡಿದಿದ್ದಾರೆ. ಜಲಗಂಡಾಂತರ ಸಂಭವಿಸುತ್ತೆ, ಘಟಪ್ರಭಾ, ಮಲಪ್ರಭಾ, ಗೋದಾವರಿ ನದಿಗಳು ದೇಶವನ್ನೇ 2 ಭಾಗ ಮಾಡುವಷ್ಟು ತುಂಬುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಆ ಮೂಲಕ ಜಲಪ್ರವಾಹದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಈಗ ಒಂದು ಕಡೆ ರಾಜ್ಯದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ, ಪ್ರವಾಹದ ಪರಿಸ್ಥಿತಿ ಕೂಡ ಉಲ್ಬಣ ಆಗಿದೆ.
ಕೆಲವೊಂದು ಕಡೆ ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲೇ ಘಟಪ್ರಭಾ, ಮಲಪ್ರಭಾ, ಗೋದಾವರಿ ನದಿಗಳು ದೇಶವನ್ನೇ 2 ಭಾಗ, ಇಬ್ಬಾಗ ಮಾಡುವಷ್ಟು ತುಂಬಿಬಿಡುತ್ತೆ, ಜಲಪ್ರವಾಹ ಆಗುತ್ತೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಕಡೆ ಭಯವನ್ನ ಉಂಟು ಮಾಡ್ತಾ ಇದೆ. ಜನರು ಕ್ಷಣ ಕ್ಷಣಕ್ಕೂ ಕೂಡ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕಬೇಕಾದಂತಹ ಹೇಳಿಕೆಯನ್ನ, ಸ್ಫೋಟಕ ಭವಿಷ್ಯವನ್ನ ಈಗ ಬ್ರಹ್ಮಾಂಡ ಗುರೂಜಿಯವರು ಕೊಟ್ಟಿರುವಂಥದ್ದು. ನೋಡಿ, ಈಗ ಒಂದು ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಕುರ್ಚಿಗಾಗಿ ಹೊಡೆದಾಟ ಬಡದಾಟ ಇದೆ. ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ಬಹಳಷ್ಟು ಜನ ಕಿತ್ತಾಡ್ತಿದ್ದಾರೆ, ಸ್ಥಾನ ಪಲ್ಲಟ ಮಾಡ್ಕೊಳ್ತಾರೆ. ಇಡೀ ಜಗತ್ತಿನ ಇತಿಹಾಸ ಪುಟದಲ್ಲಿ ಕರ್ನಾಟಕ ರಾಜ್ಯ ಕುರ್ಚಿಗಾಗಿ ಹೊಡೆದಾಡಿಕೊಳ್ಳೋದ್ರಲ್ಲಿ ಹೆಸರಾಗುತ್ತೆ ಅಂತ ಗುರೂಜಿಯವರು ಹೇಳಿದ್ರು. ಅಷ್ಟೇ ಅಲ್ಲದೆ ಸಂಕ್ರಾಂತಿ ಒಳಗಡೆ ಕೇತು ಮತ್ತು ಸೂರ್ಯ, ರಾಹು ಜೊತೆಗೆ ಜರುಗ್ತಾನೆ, ಬಹಳ ದೊಡ್ಡ ಗಲಾಟೆಗಳು ಕೂಡ ನಡೆಯುತ್ತೆ, ಸ್ಥಾನ ಪಲ್ಲಟ ಕೂಡ ಆಗುತ್ತೆ, ಪಕ್ಷಪಾತ ಭೇದ ಭಾವ ಆಗುತ್ತೆ. ಸೊ ಇದೆಲ್ಲವನ್ನು ಕೂಡ ನುಡಿದ್ಬಿಟ್ಟಿದ್ದಾರೆ. ನರೇಂದ್ರ ಮೋದಿ ದೇಶದ ರಕ್ಷಾ ಕವಚ ಆಗಿರ್ತಾರೆ, ಈಗಲೂ ಆಗಿದ್ದಾರೆ, ಮುಂದೆ ಕೂಡ ಆಗಿರ್ತಾರೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆಯೂ ಕೂಡ ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವನ್ನು ನೋಡಿದ್ರು. ನರೇಂದ್ರ ಮೋದಿ ಅವರು ದೇಶದ ರಕ್ಷಾ ಕವಚ ಆಗಿದ್ದಾರೆ. 75 ವರ್ಷ ತುಂಬಿರುವ ನರೇಂದ್ರ ಮೋದಿ ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ದೇವರು ಕಾಪಾಡ್ಲಿ ಅಂತ ಕೂಡ ಹಾರೈಸಿದ್ರು. ಅಷ್ಟೇ ಅಲ್ಲದೆ ಜೊತೆಗೆ ನೋಡಿ, ಸನ್ಯಾಸಿ ಅಂತಂದ್ರೆ ಯಾರಪ್ಪ, ಇದು ಹುಳ ಬಿಟ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಸನ್ಯಾಸಿನೇ ದೇಶವನ್ನ ಆಳ್ತಾನೆ, ದೇಶದ ಚುಕ್ಕಾಣಿಯನ್ನ ಹಿಡಿತಾರೆ. ದೇಶದಲ್ಲಿ ಬ್ರಹ್ಮಚಾರಿ ಅಧಿಕಾರಕ್ಕೆ ಬರಬೇಕು, ಇಲ್ಲದೆ ಇದ್ರೆ ಇಡೀ ಜಗತ್ತಿಗೆ ಶನಿ ಪ್ರವೇಶ ಆಗುತ್ತೆ ಅಂತ ಗುರೂಜಿ ಹೇಳಿದ್ದಾರೆ. ಸೊ ಹಾಗಾದ್ರೆ ಇವ್ರು ಹೇಳುವಂತಹ ಆ ಸನ್ಯಾಸಿ ಬ್ರಹ್ಮಚಾರಿ ಯಾರು, ಎಲ್ಲಿದ್ದಾರೆ ಅವರು? ನಿಜವಾಗ್ಲೂ ಬ್ರಹ್ಮಾಂಡ ಗುರೂಜಿಯವರು ಹೇಳೋದು ನಿಜಾನಾ ಅಥವಾ ಇಲ್ವಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ರಾಜಕೀಯದವರು ಹಿಟ್ಲರ್ ರೂಲ್ ಜಾರಿಗೆ ತರ್ತಾರೆ. ಅವರು ಇಬ್ಬರಿಗೆ ಮಂತ್ರಿ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ನವೆಂಬರ್ನಿಂದ ಸಂಕ್ರಾಂತಿ ಒಳಗೆ ಆಗದೆ ಇದ್ರೆ ಇನ್ನೂ 10 ವರ್ಷಗಳ ನಂತರ ಯೋಗ ಇದೆ. ಆದ್ರೆ ಆಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ. ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಇದೇ ಕೊನೆ ಅವಧಿ, ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತಹ ಸ್ಫೋಟಕ ಭವಿಷ್ಯವನ್ನ ನುಡಿಯೋದ್ರ ಮುಖಾಂತರ ಎಲ್ಲರ ಗಮನ ತಮ್ಮತ್ತ ಸೆಳೆಯೋದ್ರಲ್ಲಿ ಬ್ರಹ್ಮಾಂಡ ಗುರೂಜಿಯವರು ಯಶಸ್ವಿಯಾಗಿದ್ದಾರೆ. ಬಟ್ ಇದು ಯಶಸ್ವಿನೋ ಮತ್ತೊಂದು ಮಗದೊಂದು. ಹಾಸನಾಂಬಿಯ ದರ್ಶನ ಈ ವರ್ಷ ಕೊನೆಗೊಳ್ಳುತ್ತೆ. ಮುಂದಿನ ವರ್ಷದಿಂದ ನಾವು ಅಮ್ಮನವರ ದರ್ಶನವನ್ನ ಪಡೆಯುವುದಕ್ಕೆ ಆಗೋದಿಲ್ಲ. ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಹಿಟ್ಲರ್ ರೂಲ್ಸ್ ಜಾರಿಯಾಗುತ್ತೆ. ಅಷ್ಟೇ ಅಲ್ಲದೆ ಬ್ರಹ್ಮಚಾರಿ ಸರ್ಕಾರವನ್ನ ರೂಲ್ ಮಾಡ್ತಾರೆ. ಆ ಸನ್ಯಾಸಿಯ ಕೈಗೆ ರಾಜ್ಯವನ್ನ ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ಹೇಳಿಕೆಗಳೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ನಿಜ ಆಗುತ್ತಾ? ಬ್ರಹ್ಮಾಂಡ ಗುರೂಜಿಯವರ ಫಾಲೋವರ್ಸ್, ಅಭಿಮಾನಿಗಳು ಇದಕ್ಕೆ ಏನ್ ರಿಯಾಕ್ಟ್ ಮಾಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರೆಗಿನ ರೆಬಲ್ ಟಿವಿ. ನೋಡ್ತಾ ಇರಿ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.